ನಾವಿವತ್ತು 7ನೇ ತರಗತಿಯ ವಿಜ್ಞಾನ ಅಧ್ಯಾಯ 1 ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನದ ಜಗತ್ತು ಎಂಬ ಪಾಠದ ಬಗ್ಗೆ ನೋಡೋಣ. ನೀವು ವಿಜ್ಞಾನ ಎಂದರೆ ಏನು ಎಂದು ಭಾವಿಸುತ್ತೀರಿ? ನಿಮಗೆ ಯಾವುದೇ ವೈಜ್ಞಾನಿಕ ಆವಿಷ್ಕಾರಗಳ ಬಗ್ಗೆ ತಿಳಿದಿದೆಯೇ? ವೈಜ್ಞಾನಿಕ ಅನ್ವೇಷಣೆ ಎಂದರೆ ನೈಸರ್ಗಿಕ ಜಗತ್ತಿನ ಬಗ್ಗೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದು. ವೈಜ್ಞಾನಿಕ ಆವಿಷ್ಕಾರ ಎಂದರೆ ಈಗಿರುವ ಸಾಧನಗಳು ಅಥವಾ ತಂತ್ರಗಳನ್ನು ಸುಧಾರಿಸಲು ಹೊಸ ಸಾಧನ ಅಥವಾ ತಂತ್ರವನ್ನು ರಚಿಸುವುದು. ನಿಮ್ಮ ಸುತ್ತಲಿರುವ ಯಾವುದಾದರೂ ವಿಷಯದ ಬಗ್ಗೆ ನಿಮಗೆ ಪ್ರಶ್ನೆಗಳಿವೆಯೇ? ವಿಜ್ಞಾನವು ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಒಂದು ಚಿಂತನೆಯ ವಿಧಾನವಾಗಿದೆ. ಇದು ವೀಕ್ಷಣೆ ಮತ್ತು ಪ್ರಯೋಗಗಳ ಮೂಲಕ ನೈಸರ್ಗಿಕ ಘಟನೆಗಳನ್ನು ಅರ್ಥ ಮಾಡಿಕೊಳ್ಳುವ ಗುರಿಯನ್ನು ಹೊಂದಿದೆ. ಇವೆಲ್ಲವೂ ಪ್ರಶ್ನೆಗಳಿಂದ ಆರಂಭವಾಗುತ್ತದೆ. ನಮ್ಮ ಮಾನವ ಚಟುವಟಿಕೆಗಳು ನಮ್ಮ ಸುತ್ತಲಿನ ನೈಸರ್ಗಿಕ ಪರಿಸರದೊಂದಿಗೆ ಸಂಬಂಧ ಹೊಂದಿವೆ. ವಿಜ್ಞಾನವನ್ನು ಕಲಿಯುವುದರಿಂದ ಹೆಚ್ಚು ಸುಸ್ಥಿರವಾದ ಜಗತ್ತನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ. ವಿಜ್ಞಾನ ಮತ್ತು ವಿಜ್ಞಾನಿಗಳು. ನೀವು ವಿವಿಧ ರೀತಿಯ ವಿಜ್ಞಾನಿಗಳ ಬಗ್ಗೆ ತಿಳಿದಿದ್ದೀರಾ? ಈ ಪ್ರತಿಯೊಬ್ಬ ವಿಜ್ಞಾನಿಗಳು ಏನನ್ನು ಅಧ್ಯಯನ ಮಾಡುತ್ತಾರೆ? ರಾತ್ರಿ ಆಕಾಶದಲ್ಲಿ ನಕ್ಷತ್ರವು ತುಂಬ ಪ್ರಕಾಶಮಾನವಾಗಿ ಕಾಣಿಸಿಕೊಂಡರೆ ಅದು ಭೂಮಿಗೆ ಹತ್ತಿರದಲ್ಲಿದೆ ಎಂದು ಅರ್ಥವೇ? ಖಗೋಳಶಾಸ್ತ್ರಜ್ಞರು ಭೂಮಿಯ ಆಚೆಗಿನ ಎಲ್ಲವನ್ನು ಅಧ್ಯಯನ ಮಾಡುತ್ತಾರೆ. ಉದಾಹರಣೆಗೆ ಆಕಾಶಗಂಗೆ, ನಕ್ಷತ್ರಗಳು ಮತ್ತು ಗ್ರಹಗಳು ಇತ್ಯಾದಿ. ಇರುವೆಗಳು ಸಿಹಿಗಳನ್ನು ಹೇಗೆ ಪತ್ತೆ ಮಾಡುತ್ತವೆ? ಜೀವಶಾಸ್ತ್ರಜ್ಞರು ಭೂಮಿಯ ಮೇಲಿನ ಜೀವಿಗಳು ಅಂದರೆ ಪ್ರಾಣಿಗಳು, ಸಸ್ಯಗಳು ಮತ್ತು ಅವುಗಳ ವೈವಿಧ್ಯತೆಯನ್ನು ಅಧ್ಯಯನ ಮಾಡುತ್ತಾರೆ. ವಿಜ್ಞಾನದ ವಿವಿಧ ವಿಷಯಗಳು. ಈ ವರ್ಷ ನಾವು ಕಲಿಯಲಿರುವ ಕೆಲವು ವಿಷಯಗಳನ್ನು ನೋಡೋಣ. ನಾವು ವಸ್ತುಗಳ ಲಕ್ಷಣಗಳನ್ನು ವಿವರಿಸಲು ಕೆಲವು ಪದಗಳನ್ನು, ಉದಾಹರಣೆಗೆ ಕಠಿಣ, ಮೃದು, ಒತ್ತಬಹುದಾದ ಪದಗಳನ್ನು ಬಳಸುತ್ತೇವೆ. ಈ ಲಕ್ಷಣಗಳನ್ನು ವಸ್ತುವಿನ ಗುಣಲಕ್ಷಣಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಲೋಹದ ಕೀಲಿಗೆ ಯಾವುದೆಲ್ಲ ಗುಣಗಳನ್ನು ಹೊಂದಿವೆ? ಲೋಹಗಳು ಮತ್ತು ಅಲೋಹಗಳು. ಹೊಳಪುಳ್ಳ, ಘನ, ಕಠಿಣ, ಬಲವಾದ ಮತ್ತು ದೀರ್ಘಕಾಲ ಬಾಳುವ. ಉದಾಹರಣೆಗೆ ಲೋಹದ ಕೀಲಿಯಂತಹ ವಸ್ತುಗಳನ್ನು ಲೋಹಗಳು ಎಂದು ಕರೆಯುತ್ತಾರೆ. ಲೋಹಗಳ ಗುಣಗಳನ್ನು ಹೊಂದಿರದ ವಸ್ತುಗಳನ್ನು ಅಲೋಹಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಆಮ್ಲಜನಕ. ನಮ್ಮ ಸುತ್ತಲೂ ಬದಲಾವಣೆಗಳು ನಿರಂತರವಾಗಿ ನಡೆಯುತ್ತವೆ. ಕೆಲವು ಬದಲಾವಣೆಗಳು ವೇಗವಾಗಿ ಸಂಭವಿಸುತ್ತವೆ, ಕೆಲವು ಬಹಳ ನಿಧಾನವಾಗಿ ಸಂಭವಿಸುತ್ತವೆ. ಉದಾಹರಣೆಗೆ ಕೀಟಹುಳು ಚಿಟ್ಟೆ ಆಗುವುದು ಅಥವಾ ಜೋಳದ ಕಾಳುಗಳು ಪಾಪ್ಕಾರ್ನ್ ಆಗುವಂಥದ್ದು. ಮರುಸ್ಥಾಪಿಸಬಹುದಾದ ಮತ್ತು ಮರುಸ್ಥಾಪಿಸಲಾಗದ ಬದಲಾವಣೆಗಳು. ಯಾವುದೇ ವಸ್ತುವನ್ನು ಅದರ ಮೂಲ ರೂಪಕ್ಕೆ ಮತ್ತೆ ಹಿಂದಿರುಗಿಸಬಹುದಾದರೆ ಆ ಬದಲಾವಣೆಯನ್ನು ಮರುಸ್ಥಾಪಿಸಬಹುದಾದ ಬದಲಾವಣೆ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಕಾಗದದ ಒರಿಗಾಮಿ. ಯಾವುದೇ ವಸ್ತುವನ್ನು ಅದರ ಮೂಲ ರೂಪಕ್ಕೆ ಮತ್ತೆ ಹಿಂದಿರುಗಿಸಲು ಸಾಧ್ಯವಾಗದಿದ್ದರೆ ಆ ಬದಲಾವಣೆಯನ್ನು ಮರುಸ್ಥಾಪಿಸಲಾಗದ ಬದಲಾವಣೆ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಕಾಗದವನ್ನು ಕತ್ತರಿಸುವುದು. ಕಾಗದವನ್ನು ಕತ್ತರಿಸಿದಾಗ ನಮಗೆ ಮೊದಲಿನ ಕಾಗದವನ್ನು ಪಡೆಯಲು ಸಾಧ್ಯವಿಲ್ಲ. ನೀರಿನಲ್ಲಿಯೂ ಬದಲಾವಣೆಗಳು ಸಂಭವಿಸುತ್ತವೆ. ನೀರನ್ನು ಬಿಸಿ ಮಾಡಿದಾಗ ಅದು ಆವಿಯಾಗಿ ಪರಿವರ್ತನೆಯಾಗುತ್ತದೆ. ಬಿಸಿ ಮಾಡುವುದರಿಂದ ನೀರಿನ ರೂಪ ಬದಲಾಗುತ್ತದೆ. ಇದು ಮರುಸ್ಥಾಪಿಸಬಹುದಾದ ಬದಲಾವಣೆಯಾಗಿದೆ. ನೀರು ನಮ್ಮ ಸುತ್ತಲೂ ಎಲ್ಲೆಡೆ ಇದೆ. ಸಮುದ್ರಗಳು ಮತ್ತು ಸಾಗರಗಳು ಭೂಮಿಯ ಮೇಲ್ಮೈಯ ಸುಮಾರು 70% ಭಾಗವನ್ನು ಆವರಿಸಿರುವುದರಿಂದ ಭೂಮಿಯು ನೀಲಿ ಬಣ್ಣದಂತೆ ಕಾಣುತ್ತದೆ. ಪ್ರಕೃತಿಯಲ್ಲಿಯೂ ಆವಿಕರಣ ಸಂಭವಿಸುತ್ತದೆ. ಹಗಲು ಸಮಯದಲ್ಲಿ ಸೂರ್ಯನ ಬೆಳಕು ಸಮುದ್ರಗಳು, ನದಿಗಳು, ಸರೋವರಗಳು, ಕೆರೆಗಳು ಮತ್ತು ಇತರ ನೀರಿನ ಮೂಲಗಳ ಮೇಲ್ಮೈ ಮೇಲೆ ಬೀಳುತ್ತದೆ. ಉಷ್ಣತೆಯ ಕಾರಣದಿಂದ ಈ ಎಲ್ಲ ನೀರಿನ ಮೂಲಗಳಿಂದ ನೀರು ಆವಿಯಾಗಿ ಪರಿವರ್ತನೆಯಾಗುತ್ತದೆ. ಮಳೆ. ಈ ನೀರಾವಿ ಗಾಳಿಯಲ್ಲಿ ಸೇರಿಕೊಳ್ಳುತ್ತದೆ. ಅದು ಮಳೆಯಾಗಿ ಮತ್ತೆ ಭೂಮಿಯ ಮೇಲ್ಮೈಗೆ ಮರಳುತ್ತದೆ. ನಾವು ಬೆಳೆಯುವಂತೆ ನಮ್ಮ ದೇಹದಲ್ಲಿಯೂ ಅನೇಕ ಬದಲಾವಣೆಗಳು ಸಂಭವಿಸುತ್ತವೆ. ಕೆಲವರು ಬೇಗ ಎತ್ತರವಾಗಿ ಬೆಳೆಯಬಹುದು,
ಅಥವಾ ತುಟಿಗಳ ಮೇಲ್ಭಾಗದಲ್ಲಿ ಕೂದಲು ಬೆಳೆಯಬಹುದು. ಈ ಬದಲಾವಣೆಗಳು ಏನನ್ನು ಸೂಚಿಸುತ್ತವೆ? ನಮ್ಮ ದೇಹದಲ್ಲಿನ ಬದಲಾವಣೆಗಳು. ಈ ಅವಧಿಯಲ್ಲಿ ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಳುವ ಬದಲಾವಣೆಗಳು ಅವರು ಪ್ರೌಢ ಹಂತಕ್ಕೆ ಸಾಗುವುದಕ್ಕೆ ನೇರವಾಗಿ ಸಂಬಂಧ ಹೊಂದಿರುತ್ತವೆ. ಈ ಬದಲಾವಣೆಗಳು ದೈಹಿಕವಾಗಿಯೂ ಹಾಗೂ ಭಾವನಾತ್ಮಕವಾಗಿಯೂ ಇರುತ್ತವೆ. ಸಸ್ಯಗಳು ಮತ್ತು ಪ್ರಾಣಿಗಳು ಸೇರಿದಂತೆ ಎಲ್ಲ ಜೀವಿಗಳಿಗೆ ಪ್ರತಿದಿನ ಬದುಕಲು ಕೆಲವು ಅಗತ್ಯವಾದ ವಸ್ತುಗಳು ಬೇಕಾಗುತ್ತವೆ. ನೋಡಿ, ಜೀವಿಗಳ ಲಕ್ಷಣಗಳೇನು? ಬೆಳವಣಿಗೆ, ಚಲಿಸುವಿಕೆ, ಸಂತಾನೋತ್ಪತ್ತಿ, ಪೋಷಣೆಯ ಅಗತ್ಯತೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಉಸಿರಾಟ, ವಿಸರ್ಜನೆ ಇತ್ಯಾದಿ. ಬೆಳಕು. ನಾವು ಕತ್ತಲೆಯಲ್ಲಿ ಏನನ್ನು ನೋಡಲು ಸಾಧ್ಯವಿಲ್ಲ, ಆದರೆ ಬೆಳಕು ಇದ್ದಾಗ ನಾವು ನಮ್ಮ ಸುತ್ತಮುತ್ತಲಿನ ಎಲ್ಲ ವಸ್ತುಗಳನ್ನು ನೋಡಬಹುದು. ಬೆಳಕಿನೊಂದಿಗೆ ಜಗತ್ತು ಹಾಗೂ ಬೆಳಕು ಇಲ್ಲದ ಜಗತ್ತನ್ನು ಊಹಿಸಿ. ನಿಮಗಿದು ತಿಳಿದಿದೆಯೇ? ಗಡಿಯಾರಗಳನ್ನು ಆವಿಷ್ಕರಿಸುವ ಮೊದಲು ಜನರು ಸೂರ್ಯ ಗಡಿಯಾರ ಅಥವಾ ಸನ್ ಡಯಲ್ ಎಂದು ಕರೆಯುವ ಸಾಧನಗಳನ್ನು ಬಳಸುತ್ತಿದ್ದರು. ದಿನದ ವಿಭಿನ್ನ ಸಮಯಗಳಲ್ಲಿ ಸೂರ್ಯನ ಸ್ಥಿತಿಯ ಆಧಾರದ ಮೇಲೆ ಸನ್ ಡಯಲ್ ನೆರಳು ಬೀಳುತ್ತಿತ್ತು. ಜನರು ಆ ನೆರಳಿನ ಉದ್ದ ಮತ್ತು ಸ್ಥಾನವನ್ನು ನೋಡಿ ಸಮಯವನ್ನು ಹೇಳುತ್ತಿದ್ದರು. ಮಾನವ ದೇಹವು ಅಪಾರದರ್ಶಕ, ಅಂದರೆ ಬೆಳಕು ಅದರ ಮೂಲಕ ಹಾದು ಹೋಗುವುದಿಲ್ಲ, ಅಪಾರದರ್ಶಕ ಆಗಿರುತ್ತದೆ. ಆದ್ದರಿಂದ ನಮ್ಮ ದೇಹಗಳು ನೆರಳುಗಳನ್ನು ಉಂಟು ಮಾಡುತ್ತವೆ. ವಿಜ್ಞಾನಿಗಳ ಪ್ರಕಾರ ಇಡೀ ಬ್ರಹ್ಮಾಂಡದ ಸುಮಾರು 5% ಭಾಗ ಮಾತ್ರ ನಮಗೆ ತಿಳಿದಿರುವ ಪದಾರ್ಥಗಳಿಂದ ಕೂಡಿದೆ. ಉಳಿದ ಬಹುಪಾಲು ಭಾಗವು ಖಾಲಿ ಅಂತರಿಕ್ಷ ಅಥವಾ ನಮಗೆ ಇನ್ನೂ ಸಂಪೂರ್ಣವಾಗಿ ಅರ್ಥವಾಗದ ಅಂಶಗಳಿಂದ ಕೂಡಿದೆ. ಬಾಹ್ಯಾಕಾಶವು ನಕ್ಷತ್ರಗಳು, ಸೌರವ್ಯೂಹಗಳು, ಗ್ರಹಗಳು, ಉಲ್ಕೆಗಳು, ಕ್ಷುದ್ರ ಗ್ರಹಗಳು ಇತ್ಯಾದಿಗಳನ್ನು ಹೊಂದಿದೆ. ಪ್ರಯೋಗಗಳು ಮತ್ತು ಪ್ರಶ್ನೆಗಳನ್ನು ಕೇಳುವುದು. ವಿಜ್ಞಾನಿಗಳು ಪ್ರಯೋಗಗಳನ್ನು ಏಕೆ ಮಾಡುತ್ತಾರೆ? ಈ ಪ್ರಕ್ರಿಯೆಯಲ್ಲಿ ಅವರು ಏನು ಮಾಡುತ್ತಿದ್ದಾರೆ? ಜನರು ಹಿಂದೆ ಭೂಮಿ ಸಮತಟ್ಟಾಗಿದೆ ಎಂದು ನಂಬುತ್ತಿದ್ದರು, ಆದರೆ ಇಂದು ನಾವು ಭೂಮಿ ಗೋಳಾಕಾರವಾಗಿದೆ ಎಂದು ತಿಳಿದಿದ್ದೇವೆ. ವಿಜ್ಞಾನಿಗಳು ಹಳೆಯ ಕಲ್ಪನೆಗಳನ್ನು ತಪ್ಪೆಂದು ಸಾಬೀತುಪಡಿಸಲು ಮತ್ತು ಹೊಸ ಕಲ್ಪನೆಗಳನ್ನು ಸಾಬೀತುಪಡಿಸಲು ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ ಎಂದು ನಂಬಲಾಗುತ್ತದೆ. ಇದು ಯಾವಾಗಲೂ ಒಂದು ಪ್ರಶ್ನೆಯಿಂದ ಆರಂಭವಾಗುತ್ತದೆ. ಹಾಗಾಗಿ ಪ್ರಶ್ನೆ ಕೇಳುವಂತಹ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ನಿಮ್ಮ ಸುತ್ತಲಿನ ಪ್ರಕೃತಿಯ ಜಗತ್ತನ್ನು ಗಮನಿಸಿ ಮತ್ತು ನೀವು ಕೇಳಲು ಬಯಸುವ ಒಂದು ಪ್ರಶ್ನೆಯನ್ನು ಯೋಚಿಸಿ. ಈ ವಿಷಯದ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿರುವುದನ್ನು ಮತ್ತು ಇನ್ನೂ ತಿಳಿದುಕೊಳ್ಳಬೇಕಾಗುವುದನ್ನು ಯೋಚಿಸಿ. ಕೆಲವು ಪ್ರಶ್ನೆಗಳ ಉದಾಹರಣೆಗಳು: ಸುತ್ತುತ್ತಿರುವ ಗ್ರಹದಿಂದ ನಾವು ಏಕೆ ಬೀಳುವುದಿಲ್ಲ? ಸಸ್ಯಗಳು ಸೂರ್ಯನ ಬೆಳಕನ್ನು ಆಹಾರವಾಗಿ ಹೇಗೆ ಪರಿವರ್ತಿಸುತ್ತವೆ? ಅಗ್ನಿಪರ್ವತಗಳು ದೀರ್ಘಕಾಲ ಹೇಗೆ ನಿಶ್ಚಲವಾಗಿರುತ್ತವೆ? ಈ ರೀತಿ ನಾವು ಯೋಚಿಸಬಹುದು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.